ನಮಸ್ಕಾರ ವೀಕ್ಷಕರೇ, ಕಲ್ಕಿ ಫಿಲ್ಮ್ಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸೀನ್ ನಲ್ಲಿ ಶ್ರುತಿ ಇಂಟೀರಿಯರ್ ಡಿಸೈನರ್ ನ ಕರ್ಕೊಂಡು ರವಿನ ಮೀಟ್ ಮಾಡೋದಕ್ಕೆ ಅಂತ ರೆಸ್ಟೋರೆಂಟ್ ಹತ್ರ ಬಂದಿರ್ತಾಳೆ. ರವಿ ಮೀಟ್ ಮಿಸ್ ಡಿಸೋಜಾ ಅಂತ ಶ್ರುತಿ ಇಂಟ್ರೊಡ್ಯೂಸ್ ಮಾಡ್ತಾಳೆ. ಇವರು ಫೇಮಸ್ ಇಂಟೀರಿಯರ್ ಡಿಸೈನರ್. ನಾವಿಬ್ರು ಸೇರಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತಿದೀವಲ್ಲ ಅಂತ ಶ್ರುತಿ ಹೇಳ್ತಾಳೆ. ನಾವಲ್ಲ, ನೀನ್ ಮಾತ್ರ ಅಂತ ರವಿ ಹೇಳ್ತಾನೆ. ರವಿ ನೀನ್ ನನ್ ಜೊತೆ ಬಾ ಅಂತ ಹೇಳಿ ಶ್ರುತಿ ರವಿನ ಸೈಡಿಗೆ ಕರ್ಕೊಂಡ್ಬಂದು, ಏನಾಗಿದೆ ನಿನ್ಗೆ ರವಿ, ನಾನ್ ಓಪನ್ ಮಾಡ್ತಿರೋ ಹೋಟೆಲ್ ನಿನಗ್ ಸಂಬಂಧಪಟ್ಟಿದ್ದಲ್ವಾ ಅಂತ ಶ್ರುತಿ ಕೇಳ್ತಾಳೆ. ಸದ್ಯಕ್ಕೆ ನನ್ ಸಂಬಂಧ ಇರೋದು ಈ ಒಂದೇ ಹೋಟ್ಲಲ್ಲಿ. ನೀನ್ ಹೋಟೆಲ್ ಓಪನ್ ಮಾಡಿದ್ರು ನಾನಲ್ಲಿ ವರ್ಕರೇ ತಾನೆ, ಅಲ್ಲಿ ಅಪಾಯಿಂಟ್ ಆಗೋವರೆಗೂ ನಾನಿಲ್ಲಿನ್ ಕೆಲ್ಸಗಾರ ಅಂತ ರವಿ ಹೇಳ್ತಾನೆ. ಬೇಡ ರವಿ, ಹೆಂಡತಿಗೆ ಇಷ್ಟೊಂದು ಅವಮಾನ ಮಾಡ್ಬೇಡ. ನಿನ್ ಯೋಗ್ಯತೆನ ಇಡೀ ಪ್ರಪಂಚಕ್ಕೆ ತೋರ್ಸ್ಬೇಕು ಅನ್ಕೊಂಡಿರೋ ನನಗೆ ಇಷ್ಟೊಂದು ಅವಮಾನ ಮಾಡ್ತಿದ್ಯಲ್ಲ, ಇದು ನಿನ್ಗೆ ಸರಿ ಅನ್ನಿಸ್ತಿದ್ಯಾ ಅಂತ ಶ್ರುತಿ ಕೇಳ್ತಾಳೆ. ನೋಡು ಶ್ರುತಿ, ನನ್ ಮನ್ಸಿಗೆ ಯಾವ್ದ್ ಸರಿ ಅನ್ನಿಸ್ತಾ ಇದೆಯೋ ಸದ್ಯಕ್ಕೆ ನಾನು ಅದನ್ನೇ ಮಾಡ್ತಾ ಇರೋದು. ನಿನ್ನ ಹತ್ರ ದುಡ್ಡಿದೆ, ಆದ್ರೆ ಅನುಭವ ಇಲ್ಲ. ಮಾರ್ಕೆಟ್ ಅಲ್ಲಿ ನಮ್ದು ಒಂದ್ ಅಂಗಡಿ ಇದೆ ಅನ್ನೋದೇ ಬೇರೆ, ನಮ್ ಅಂಗಡಿಗೆ ಹೊಸದಾಗ್ ಮಾರ್ಕೆಟ್ ಸೃಷ್ಟಿ ಮಾಡೋದೇ ಬೇರೆ. ನೀನ್ ಸೋಲೋದ್ ನನ್ಗೆ ಇಷ್ಟ ಇಲ್ಲ ಶ್ರುತಿ ಅಂತ ರವಿ ಹೇಳ್ತಾನೆ. ನಿನ್ನನ್ ಗೆಲ್ಸೋವರ್ಗು ನಾನ್ ಬಿಡಲ್ಲ ರವಿ ಅಂತ ಶ್ರುತಿ ಹೇಳ್ತಾಳೆ. ಹಾಗಿದ್ರೆ ನಿನ್ಗೆ ಇಷ್ಟ ಬಂದಂಗ್ ನೀನ್ ಮಾಡ್ಕೋ, ನನ್ನ ಬಿಟ್ಬಿಡು ಅಂತ ಹೇಳಿ ರವಿ ಇಂಟೀರಿಯರ್ ಡಿಸೈನರ್ ಹತ್ರ ಬಂದು, ಹೆಲೋ ಡಿಸೋಜ್ ಅವ್ರೆ, ರೆಸ್ಟೋರೆಂಟ್ ಬಗ್ಗೆ ಏನೇ ಇದ್ರು ಶ್ರುತಿ ಹತ್ರನೇ ಹೇಳಿ, ಅವಳೇ ಮಾತಾಡ್ತಾಳೆ. ನನ್ಗದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ರವಿ ಅಲ್ಲಿಂದ ಹೊರಟೋಗ್ತಾನೆ. ಶ್ರುತಿ ಅವರೇ, ನಿಮ್ ಹಸ್ಬೆಂಡ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಡಿಸೋಜಾ ಹೇಳ್ತಾಳೆ. ಅದು ಇಂಟ್ರೆಸ್ಟ್ ಅಲ್ಲ ಡಿಸೋಜ್ ಅವ್ರೆ, ಭಯ ಅಷ್ಟೇ. ಇವಾಗ ನಾನು ಹೇಳಿದ ಪ್ಲಾನ್ಸ್ನೆಲ್ಲ ನೀವು ಡಿಸೈನ್ ಮಾಡ್ಕೊಂಡ್ ಬನ್ನಿ, ಆಮೇಲೆ ಮಾತಾಡೋಣ, ಓಕೆ ಅಲ್ವಾ ಅಂತ ಶ್ರುತಿ ಹೇಳ್ತಾಳೆ. ಓಕೆ, ನಾನು ಇನ್ನು ಹೊರಡ್ತೀನಿ ಅಂತ ಹೇಳಿ ಡಿಸೋಜಾ ಅಲ್ಲಿಂದ ಹೊರಡ್ತಾಳೆ. ಆಗ ಅಲ್ಗೆ ನೀತು ಬರ್ತಾಳೆ. ಶ್ರುತಿ, ನೀನ್ ಏನೇ ಹೋರಾಟ ಮಾಡಿದ್ರು ರವಿನ ನೀನ್ ಇಲ್ಲಿಂದ ಕರ್ಕೊಂಡೋಗೋದಕ್ಕಾಗಲ್ಲ, ಅದ್ ನಿನಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ ಅಂತ ನೀತು ಹೇಳ್ತಾಳೆ. ಕಮೋನ್ ನೀತು, ಅವ್ರು ನನ್ ಗಂಡ, ಅವ್ರನ್ನ ಇಲ್ಲಿಂದ ಕರ್ಕೊಂಡೋಗಕ್ಕಾಗಲ್ಲ ಅಂತ ಹೇಳಿದ್ರೆ ಏನ್ ಅರ್ಥ ಅಂತ ಶ್ರುತಿ ಹೇಳ್ತಾಳೆ. ನೀನೇ ನೋಡ್ದಲ್ಲ ಅಂತ ನೀತು ಹೇಳ್ತಾಳೆ. ನಾಳೆ ನೀನು ನೋಡ್ತೀಯ ನೀತು, ರವಿ ಯಾರ್ ಜೊತೆ ಬರ್ತಾನೆ ಅಂತ, ರವಿ ಯಾರ್ ಮಾತ್ ಕೇಳ್ತಾನೆ ಅಂತ. ನಮ್ ಪರ್ಸನಲ್ ವಿಷಯಕ್ಕೆಲ್ಲ ತಲೆ ಹಾಕ್ಬೇಡ, ದಟ್ಸ್ ನಾಟ್ ಗುಡ್ ಫಾರ್ ಯು, ಹೇಳ್ತಾ ಇದೀನಿ ಅಂತ ಹೇಳಿ ಶ್ರುತಿ ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಶಾಂತಿ ಮನೋಜ್ಗೆ ಜ್ಯೂಸ್ ಕುಡಿ ಅಂತ ಜ್ಯೂಸ್ ಕೊಡ್ತಾಳೆ. ಆಗ ಮನೋಜ ಶಾಂತಿಗೆ ಏನೋ ಹೇಳ್ತಿರ್ತಾನೆ, ಆದ್ರೆ ಅದು ಶಾಂತಿಗೆ ಅರ್ಥ ಆಗ್ತಾ ಇರೋದಿಲ್ಲ. ಲೋ ಮನೋಜ, ನೀನ್ ಹುಟ್ಟಿ ಈ ಭೂಮಿಗ್ ಬಂದಾಗ ನೀನ್ ಕುಯ್ ಅಂತ ಹೇಳಿದ್ರು ನಾನು ಅರ್ಥ ಕಂಡಿಡಿತಿದ್ದೆ. ಈಗ ನೀನ್ ಬೆಳೆದು ಬೆಟ್ಟ ಆಗಿದ್ಯಾ, ಆದ್ರೂ ನೀನ್ ಮಾತಾಡ್ತಿರೋದು ನನ್ಗೆ ಅರ್ಥನೇ ಆಗ್ತಿಲ್ವಲ್ಲ ಮನೋಜ. ತಗೊಳಪ್ಪ ಜ್ಯೂಸ್ ಕುಡಿ ಅಂತ ಶಾಂತಿ ಹೇಳ್ತಾಳೆ. ಮನೋಜ ಹೂ ಅಂತ ಇರ್ತಾನೆ. ಏನೋ ನಿಂದು ಅಂತ ಶಾಂತಿ ಕೇಳ್ತಾಳೆ. ಆಗ ಅಲ್ಗೆ ರಂಗನಾಥ್ ಬರ್ತಾರೆ. ಏನೋ ನಿಂದು ಗೋಳು ಅಂತ ರಂಗನಾಥ್ ಕೇಳ್ತಾರೆ. ಆಗ ಮನೋಜ ಏನೋ ಹೇಳ್ತಾ ಇರ್ತಾನೆ. ಓ, ಅರ್ಥ ಆಯ್ತು ಬಿಡು, ಆಗ ನಿನಗ್ ಬುದ್ಧಿ ಇತ್ತು, ಈಗೆಲ್ಲ ಕಳ್ಕೊಂಡ್ಬಿಟ್ಟಿದೀನಿ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ ಅಂತ ರಂಗನಾಥ್ ಹೇಳ್ತಾರೆ. ರೀ, ನೀವು ಸುಮ್ನಿರಿ ಸ್ವಲ್ಪ ಅಂತ ಶಾಂತಿ ಹೇಳ್ತಾಳೆ. ಆಗ ಅಲ್ಗೆ ರೋಹಿಣಿ ಬರ್ತಾಳೆ. ಓಹೋಹೋ, ಬಂದಿಯೇನಮ್ಮ ಚಿನುಕ್ನೂರ್ ಚಿಂತಾಮಣಿ, ಎಲ್ಲೇ ಊರ್ ಸುತ್ತಕ್ ಹೋಗಿದ್ದೆ, ಮನೆಗ್ ಬರೋಕ್ ಇಷ್ಟೊತ್ತಾ ನಿನ್ಗೆ ಅಂತ ಶಾಂತಿ ಕೇಳ್ತಾಳೆ. ನಾಣ್ಯಕತೆ ಅಲ್ಲೆಲ್ಲ ಓಡಾಡ್ಲಿ, ಶೋರೂಮ್ ಅಲ್ಲಿ ಕಸ್ಟಮರ್ಸ್ ಇದ್ರು, ತುಂಬಾ ಕೆಲ್ಸ ಇತ್ತು, ಅದಕ್ಕೆ ಲೇಟ್ ಆಯ್ತು ಅಂತ ಹೇಳಿ ತಗೊಳ್ಳಿ ಆಯ್ತಾ ಇವತ್ತಿನ ಲಾಭದ ದುಡ್ಡು ಅಂತ ಹೇಳಿ ರೋಹಿಣಿ ಶಾಂತಿ ಕೈಗೆ ದುಡ್ಡು ಕೊಡ್ತಾಳೆ. ಶಾಂತಿಯ ದುಡ್ಡು ನೋಡಿ, ಅಯ್ಯೋ ಇದೇನೇ ಇದು ಇಷ್ಟೊಂದ್ ದುಡ್ಡು ಅಂತ ಶಾಂತಿ ಕೇಳ್ತಾಳೆ. ಬಿಸ್ನೆಸ್ ಸ್ಟ್ಯಾಟಿಕ್ಸ್ ಅತೆ ಅಂತ ರೋಹಿಣಿ ಹೇಳ್ತಾಳೆ. ನಿನ್ ಮಗನಿಗೆ ಆ ಬುದ್ಧಿವಂತಿಕೆ ಇಲ್ಲ ಅಂತ ಸಾರಾಸಕ್ತವಾಗಿ ಹೇಳ್ತಾ ಇದೆ ಮಗು ಅಂತ ರಂಗನಾಥ್ ಹೇಳ್ತಾರೆ. ಮಗು ಅಂತೆ ಮಗು, ಏಯ್ ಎಲ್ಲಿಂದ ಎತ್ಕೊಂಬಂದಿಯ ದುಡ್ಡನ್ನ ಅಂತ ಶಾಂತಿ ಕೇಳ್ತಾಳೆ. ಯಾಕತೆ, ನಿಮ್ ಕಣ್ಣಿಗೆ ನಾನು ಕಳ್ಳಿ ಹಾಕಿ ಕಾಣಿಸ್ತಿದ್ದೀನ ಅಂತ ರೋಹಿಣಿ ಕೇಳ್ತಾಳೆ. ಆಗ ಮನೋಜ ಏನೇನೋ ಹೇಳ್ತಿರ್ತಾನೆ. ಏನೋ ನಿಂದೇನೋ ಗೋಳು, ಸುಮ್ನಿರೋ, ನೀನ್ ಹೇಳೆ ಅಂತ ಶಾಂತಿ ಹೇಳ್ತಾಳೆ. ರೋಹಿಣಿ ನಿಜವಾಗ್ಲೂ ಬುದ್ಧಿವಂತೆ, ಅದಕ್ಕೆ ಲಾಭ ತಂದಿದ್ದಾಳೆ ಅಂತ ಹೇಳ್ತಾ ಇದಾರತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಏನೇ ನಿನ್ ಮಾತಿನರ್ಥ, ನನ್ ಮಗ ದಡ್ಡ ಅಂತನ ಅಂತ ಶಾಂತಿ ಹೇಳ್ತಾಳೆ. ಅಂತನ ಅಂತ ಅಲ್ಲ ಕಣೆ, ದಡ್ಡನೇ ಅಂತ ಹೇಳ್ತಿದ್ದಾಳೆ ಅಂತ ರಂಗನಾಥ್ ಹೇಳ್ತಾರೆ. ಆಗ ಮನೋಜ ಏನೋ ಹೇಳ್ತಾನೆ. ಗೊತ್ತಾಯ್ತಾ ಏನ್ ಹೇಳ್ದ ಅಂತ, ನಾನು ನಮ್ಮಮ್ಮ ಸುಮ್ನೆ ಬಾಯಿ ಮುಚ್ಕೊಂಡು ಕೂತ್ಕೊಂತೀವಿ ಅಂತ ಹೇಳ್ತಿದ್ದಾನೆ ಅಂತ ರಂಗನಾಥ್ ಹೇಳ್ತಾರೆ. ಆಯ್ತು, ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ನೀವು ಅಂತ ಶಾಂತಿ ಹೇಳ್ತಾಳೆ. ಆಗ ಮನೋಜ ಏನೋ ಹೇಳೋಕೆ ಪ್ರಯತ್ನ ಪಡ್ತಿರ್ತಾನೆ. ಲಾಭ ಹೇಗ್ ಬಂತು ಅಂತ ಕೇಳ್ತಾ ಇದ್ದೀರಾ, 450 ರೂಪಾಯಿ ಫ್ಲಾಸ್ಕ್ ಮೇಲೆ 700 ರೂಪಾಯಿ ಅಂತ ಹಾಕ್ತೆ, ಅದನ್ನ ಡಿಸ್ಕೌಂಟು ಅಂತ 600 ರೂಪಾಯಿಗೆ ಮಾರ್ದೆ. ಅದು ಬರೀ ಫ್ಲಾಸ್ಕ್ ಮೇಲಲ್ಲ, ಬೇರೆ ಐಟಮ್ಸ್ ಮೇಲೆಲ್ಲ ಹೀಗ್ ಮಾಡ್ದೆ, ಅದ್ರ ಪರಿಣಾಮ ಇದು ಅಂತ ರೋಹಿಣಿ ಹೇಳ್ತಾಳೆ. ಕೆಲ್ಸ ಇಲ್ದೆ ಇರೋನ್ಗೆ ದೈವ ಚಿಂತನಮ್ಮು, ವ್ಯಾಪಾರ ಮಾಡೋನ್ಗೆ ದ್ರೋಹ ಚಿಂತನಮ್ಮು ಅಂತ ರಂಗನಾಥ್ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಮನೋಜ ಮತ್ತೆ ಏನೋ ಹೇಳೋಕೆ ಪ್ರಯತ್ನ ಪಡ್ತಿರ್ತಾನೆ. ಅಯ್ಯೋ ಸುಮ್ನಿರೋ ಮನೋಜ, ಏನೋ ನಿಂದು ಗೋಳು ಅಂತ ಶಾಂತಿ ಹೇಳ್ತಾಳೆ. ನನ್ನ ಹೆಂಡತಿಯಿಂದ ಲಾಭ ಬಂದಿದೆ, ದಿನ ನನ್ನ ಹೆಂಡತಿ ಶೋರೂಮ್ಗ್ ಬರ್ಲಿ ಅಂತ ಹೇಳ್ತಿದಾರತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಅವನು ಮೊಳದುದ್ದ ಹೇಳಿದ್ರೆ ನೀನು ಮಾರುದ್ದ ಹೇಳ್ತಿದ್ಯಲ್ಲೇ ಅಂತ ಶಾಂತಿ ಹೇಳ್ತಾಳೆ. ಅಮ್ಮ ರೋಹಿಣಿ, ಗ್ರಾಹಕರಂದ್ರೆ ಅನ್ನದಾತರು ಕಣಮ್ಮ, ವ್ಯಾಪಾರದಲ್ಲಿ ಲಾಭ ಬೇಕು ನಿಜಾನೇ, ಆದ್ರೆ ಒಬ್ರು ಕಣ್ಣಿಗೆ ಮಣ್ಣೆರ್ಚಿ ದುಡ್ಡು ಸಂಪಾದನೆ ಮಾಡಬಾರ್ದು ತಾಯಿ. 450 ರೂಪಾಯಿ ಫ್ಲಾಸ್ಕ್ ನ ನೀನ್ 300 ರೂಪಾಯಿಗೆ ತಕೊಂಡು ಆಲ್ರೆಡಿ 150 ರೂಪಾಯಿ ಲಾಭ ಮಾಡ್ಕೊಂಡಿರ್ತೀಯ,
ಅದಕ್ ನೀನ್ ಇನ್ನೂ ಒಂದ್ ಲೇಬಲ್ ಅಂಟಿಸಿ ಇನ್ನೊಂದಷ್ಟು ದುಡ್ಡು ಮಾಡ್ಕೊಂತೀನಿ ಅಂತ ಹೇಳ್ತಿದ್ಯಲ್ಲ ತಾಯಿ. ಒಳ್ಳೇದಾಗ್ಲಮ್ಮ. ಇದಕ್ಕಿಂತ ಏನ್ ಹೆಚ್ಚಿಗೆ ಮಾತಾಡಲ್ಲ ನಾನು. ಇವತ್ತು ನಿನ್ಗಿದು ಲಾಭ ತಂದಿರ್ಬೋದು, ಆದ್ರೆ ನಾಳೆ ದಿನ ಇದು ಒಂದ್ 4 ಜನ ಗೊತ್ತಾದ್ರೆ ನಿನ್ ಅಂಗಡಿ ಕಡೆ ಯಾರಮ್ಮ ಬರ್ತಾರೆ ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಏಯ್, ಅವ್ರು ಹೇಳ್ದಂಗೆ ನೀನ್ ಅಂಗಡಿ ಗಿಂಗಡಿನ ದಿವಾಳಿ ಎಬ್ಬಿಸ್ಬಿಡ್ತೀಯೇನೆ ನೀನು ಅಂತ ಶಾಂತಿ ಹೇಳ್ತಾಳೆ. ಆಗ ಮತ್ತೆ ಮನೋಜ ಏನೋ ಹೇಳೋದಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಅಯ್ಯೋ ಏನೋ ನಿಂದು ಮತ್ತೆ ಅಂತ ಶಾಂತಿ ಹೇಳ್ತಾಳೆ. ಹಾಗೆಲ್ಲ ಏನೂ ಆಗಲ್ಲ, ರೋಹಿಣಿ ಅಂಗಡಿಗೆ ಬರ್ಲಿ, ಅವಳೇ ಎಲ್ಲಾನು ನೋಡ್ಕೊಂತಾಳೆ ಅಂತ ಹೇಳ್ತಿದಾರತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಅಲ್ಲ, ನಿನ್ಗೆಲ್ಲಾ ಭಾಷೆನೂ ಗೊತ್ತಾ? ತಾಯಿಯಾಗಿ ನನಗೇನೆ ಇವನು ಏನ್ ಹೇಳ್ತಿದ್ದಾನೆ ಅಂತ ಅರ್ಥ ಆಗ್ತಿಲ್ಲ, ನಿನ್ಗೇಗ್ ಇದೆಲ್ಲ ಗೊತ್ತಾಗ್ತಿದೆ ಅಂತ ಶಾಂತಿ ಕೇಳ್ತಾಳೆ. ಅವ್ರನ್ನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಅರ್ಥವೋ ಅನರ್ಥವೋ ಹೋಗ್ಲಿ ಬಿಡು ಅಂತ ಶಾಂತಿ ಹೇಳ್ತಾಳೆ. ಅತ್ತೆ, ನಾನ್ ದಿನ ಶೋರೂಮಿಗೆ ಹೋಗ್ಬಹುದಾ ಅಂತ ರೋಹಿಣಿ ಕೇಳ್ತಾಳೆ. ಯೋಚನೆ ಮಾಡಿ ಹೇಳ್ತೀನಿರೆ, ಗಂಟ್ಲ ಮೇಲೆ ಕೂತ್ಬಿಡು, ಜ್ಯೂಸ್ ಕುಡ್ಸು ಮಗುಗೆ ಅಂತ ಹೇಳಿ ಶಾಂತಿ ಅಲ್ಲಿಂದ ಎದ್ದೋಗ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ, ನೋಡಯ್ಯ ಸೂರ್ಯ, ನೀರು ನಿದ್ದೆ ನೆರಳು ಋಣಕ್ಕೆ ಸಂಬಂಧಪಟ್ಟಿದ್ದು. ಅನ್ಯಾಯವಾಗಿ ಅವರಿಬ್ಬರನ್ನು ದೂರ ಮಾಡಿ ಪಾಪ ಕಟ್ಕೊಂತ ಇದೆಯಾ ನೀನು ಅಂತ ರಂಗನಾಥ್ ಹೇಳ್ತಾರೆ. ಇಲ್ಲಪ್ಪ, ಈ ವಿಷಯದಲ್ಲಿ ನನ್ ಯಾರ್ ಮಾತನ್ನು ಕೇಳಕ್ಕಾಗಲ್ಲ, ಬಡ್ಕೊಂತ ಇದೀನಿ ಅವನ್ ಬೇಡ ಅಂತ ಸೂರ್ಯ ಕಿರ್ಚ್ತಿರ್ತಾನೆ. ಕೋಪ ಕಮ್ಮಿ ಮಾಡ್ಕೋ ಮಗು ಅಂತ ರಂಗನಾಥ್ ಹೇಳ್ತಾರೆ. ಆಗ್ತಾ ಇಲ್ಲ ಕಣಪ್ಪ ನನಗೆ ಅಂತ ಸೂರ್ಯ ಹೇಳ್ತಾನೆ. ನಿನ್ ಕೋಪ ಹೇಗ್ ಕಮ್ಮಿ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು ಕಂದ, ಬಾಯ್ಲಿ ಬಾ ದೇವ್ರು ಅಂತ ರಂಗನಾಥ್ ಅವರು ಸೂರ್ಯನ ಹತ್ರ ಕರೀತಾರೆ. ಆಗ ಸೂರ್ಯ ಬಂದು ರಂಗನಾಥ್ ಅವ್ರ ತೊಡೆ ಮೇಲ್ ಮಲ್ಕೊಂತಾನೆ. ಆಗ ರಂಗನಾಥ್ ಅವರು ಸೂರ್ಯನ್ ತಲೆ ಸವರ್ತಾ, ಪ್ರೀತಿಲ್ ಬಿದ್ದವ್ರಿಗೆ ಲೋಭ ಇರುತ್ತೆ, ಲೋಭ ಅಂತ ಹೇಳಿದ್ರೆ ಆಸೆ ಅಂತ ಕಂದ. ಆ ಆಸೆ ಅನ್ನೋದು ಆನೆಯಷ್ಟು ಭಾರ ಇರುತ್ತೆ, ತಲೆ ತೆಗೆಯೋದು ಸುಲಭನೇ ಹೊರ್ತು ತಲೆ ಒಳಗಡೆ ಇರೋ ಆನೆ ಬಾರದಷ್ಟು ಆಸೆ ಇದೆಯಲ್ಲ, ಅದನ್ ತೆಗೆಯೋದು ಕಷ್ಟ ಕಂದ. ಕನಕ ಮನ್ಸಲ್ಲಿ ಈಗ ಅರುಣ್ ಒಂದು ಆನೆಯಾಗಿ ನಿಂತಿದ್ದಾನೆ. ಆ ಆನೆನ ನೀನು ಎತ್ತಿ ಈಗ ಹೊರ್ಗಿಡಕ್ಕಾಗಲ್ಲ ಬಂಗಾರ, ಬಿಟ್ಬಿಡು ಅಂತ ರಂಗನಾಥ್ ಹೇಳ್ತಾರೆ. ಆಗ ಸೂರ್ಯ ಮೇಲಕ್ಕೆತ್ ಕೂತ್ಕೊಂತಾನೆ. ಯಾಕಂದ ಮೇಲೆದ್ದೆ ಅಂತ ರಂಗನಾಥ್ ಕೇಳ್ತಾರೆ. ಈ ನಿನ್ ಮಡ್ಲಿದೆಯಲ್ಲ, ಅದೊಂಥರ ದೇವ್ರ ಪಾದ ಇದ್ದ ಹಾಗೆ, ಅಲ್ಲಿ ಮಲಗ್ಬಿಟ್ರೆ ನೀನ್ ಏನೇ ಹೇಳಿದ್ರು ಕೇಳ್ಬೇಕು ಅಂತ ಅನ್ಸ್ಬಿಡುತ್ತಪ್ಪ. ಆದ್ರೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಇದನ್ನೆಲ್ಲ ಬಾಗ್ಲ ಆಚೆ ನಿಂತ್ಕೊಂಡು ಒಬ್ಬ ನೋಡ್ತಿರ್ತಾನೆ. ಆಗ ರಂಗನಾಥ್ ಅವರು ಅವನನ್ನ ನೋಡಿ, ಒಂದ್ ನಿಮಿಷ ಇರು, ಆಚೆ ಯಾರೋ ನಿಂತಿದಾರ ನೋಡು ಅಂತ ರಂಗನಾಥ್ ಹೇಳ್ತಾರೆ. ಯಾರ್ ಹೇಳಿ ಅಂತ ಸೂರ್ಯ ಕೇಳ್ತಾನೆ. ಇಂಥ ತಂದೆ ಪ್ರೀತಿಗೋಸ್ಕರ ಕಾಯ್ತಾ ಇರೋನು ಅಂತ ಆ ವ್ಯಕ್ತಿ ಹೇಳ್ತಾನೆ. ಏನು ಅಂತ ಸೂರ್ಯ ಕೇಳ್ತಾನೆ. ಸಾರಿ, ನನ್ನ ಹೆಸರು ಜೈ ಅಂತ, ನನ್ ಕಾರು ನಿಮ್ ಮನೆ ಪಕ್ಕದಲ್ಲೇ ಕೆಟ್ಟೋಗಿದೆ, ಡ್ರೈವಿಂಗ್ ಸ್ಕೂಲ್ ಬೋರ್ಡ್ ನೋಡ್ದೆ, ಇಲ್ಲಿ ಏನಾದ್ರೂ ಸಹಾಯ ಸಿಗುತ್ತಾ ಅಂತ ಕೇಳೋಣ ಅಂತ ಬಂದೆ ಅಂತ ವ್ಯಕ್ತಿ ಹೇಳ್ತಾನೆ. ಸರ್, ಕಾರಲ್ಲಿ ಪೆಟ್ರೋಲ್ ಇತ್ತಾ ಅಂತ ಸೂರ್ಯ ಕೇಳ್ತಾನೆ. ಹಾ, ಫುಲ್ ಟ್ಯಾಂಕ್ ಇದೆ ಅಂತ ಜೈ ಹೇಳ್ತಾನೆ. ಆಗ ಅಲ್ಗೆ ಇನ್ನೊಂದು ಹುಡುಗಿ ಬರ್ತಾಳೆ. ಅಂದಾಗೆ ಇಲ್ಲಿ ಹೂ ಕಟ್ಟೋರು ಯಾರವ್ರೆ ಅಂತ ಹುಡುಗಿ ಕೇಳ್ತಾಳೆ. ಅವ್ರೆ ನಮ್ ಹೆಂಗಸ್ರೆ ಹೂ ಕಟ್ಟೋದು, ಮೀನಾ ಅಂತ ಸೂರ್ಯ ಹೇಳ್ತಾನೆ. ಹಂಗಾರೆ ಒಸಿ ಕರಿತೀರಾ ಅವ್ರನ್ನ ಅಂತ ಹುಡುಗಿ ಹೇಳ್ತಾಳೆ. ಒಸಿ ಎಲ್ಲ ಆಗಲ್ಲ, ಪೂರ್ತಿನೇ ಕರಿತೀನಿ. ಮೀನಾ ಬಾರೇಲಿ ಅಂತ ಸೂರ್ಯ ಮೀನನ್ ಕರಿತಾನೆ. ನಂತರ ಸರ್ ನೀವು ನಡೀರಿ ಕಾರ್ ತೋರ್ಸಿ ಅಂತ ಹೇಳಿ ಸೂರ್ಯ ಜೈನ ಕರ್ಕೊಂಡೋಗ್ತಾನೆ. ಆಗ ಅಲ್ಗೆ ಮೀನಾ ಬರ್ತಾಳೆ. ಯಾರು ಹೇಳಿ ಅಂತ ಮೀನಾ ಕೇಳ್ತಾಳೆ. ನನ್ ಹೆಸರು ಲಲಿತಾ ಅಂತ ಆ ಹುಡ್ಗಿ ಹೇಳ್ತಾಳೆ. ಓ, ಹೂ ಬೇಕಾಗಿತ್ತ ಅಂತ ಮೀನಾ ಕೇಳ್ತಾಳೆ. ಅಯ್ಯೋ, ಮೊದ್ಲು ಒಸಿ ಕಾಫಿನೋ ಟೀನೋ ಕೊಡಿ, ಹೊರ್ಗಡೆ ತುಂಬಾ ಚಳಿ ಅದೇ ಗೊತ್ತಾ ಅಂತ ಲಲಿತಾ ಹೇಳ್ತಾಳೆ. ಸರಿ ಬನ್ನಿ ಅಂತ ಮೀನಾ ಅವಳನ್ನ ಒಳಗಡೆ ಕರೀತಾಳೆ. ಹೋಗೋವಾಗ ರಂಗನಾಥ್ ಅವ್ರಲ್ಲಿ ಕೂತಿರೋದ್ನ ನೋಡಿ, ಓ ಹಿರಿಯರು ಆಶೀರ್ವಾದ ಮಾಡಿ ಅಂತ ಲಲಿತಾ ರಂಗನಾಥ್ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂತಾಳೆ. ನಂತರ ಏನ್ ಮಾತಾಡೋದಪ್ಪ ಈ ಹುಡ್ಗಿ, ಇಂಥ ಹುಡ್ಗಿ ನಮ್ ಶಾಂತಿಗ್ ಸೊಸೆಯಾಗಿ ಬರ್ಬೇಕಾಗಿತ್ತು, ಚಟ್ ಪಟಾಕಿ ಅಂತ ಸಿಡ್ದಾಕ್ಬಿಡೋಳು ಅಂತ ರಂಗನಾಥ್ ಹೇಳ್ತಾರೆ. ನೀವಿಲ್ ಕೂತಿರಿ, ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ. ಆಗ ಅಲ್ಗೆ ಶಾಂತಿ ಬರ್ತಾಳೆ. ಯಾರೇ ಇದು ಅಂತ ಶಾಂತಿ ಕೇಳ್ತಾಳೆ. ನನ್ಗೂ ಗೊತ್ತಿಲ್ಲ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಗೊತ್ತು ಗುರಿ ಇಲ್ದೇ ಇರೋರ್ನ ಒಳಗ್ ಬನ್ನಿ ಕೂತ್ಕೊಳ್ಳಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಬರೀ ಹೇಳ್ತಿದ್ಯಾ ಅಂತ ಶಾಂತಿ ಹೇಳ್ತಾಳೆ. ನಾನ್ ನಿಮ್ಗೆ ಗೊತ್ತಿಲ್ಲ ಅಷ್ಟೇನೆ, ಆದ್ರೆ ಗುರಿ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ, ನನ್ ಗುರಿನೇ ಬೇರೆ ಅಂತ ಲಲಿತಾ ಹೇಳ್ತಾಳೆ. ಏನದು ಅಂತ ಮೀನಾ ಕೇಳ್ತಾಳೆ. ಇದೇ 8ನೇ ತಾರೀಕು ನಾನು BA ಎಕ್ಸಾಮ್ ಬರೀತಾವ್ನಿ, ಅದಕ್ಕೆ ಮೊಗ್ಗಿನ ಜಡೆ ತಗೊಂಡೋಗುಮ ಅಂತ ಬಂದೆ ಅಂತ ಲಲಿತಾ ಹೇಳ್ತಾಳೆ. ಅಲ್ಲ, ಎಕ್ಸಾಮ್ ಬರೆಯೋದಕ್ಕೆ ಮೊಗ್ಗಿನ ಜಡೆ ಯಾಕೆ, ಅದನ್ನ ಮದ್ವೆಗಲ್ವಾ ಹಾಕೊಳ್ಳೋದು ಅಂತ ಮೀನಾ ಕೇಳ್ತಾಳೆ. ನಾನ್ ಎಕ್ಸಾಮ್ ಬರೀತಾ ಇರೋದೇ ಮದ್ವೆ ಆಗೋದಿಕ್ಕೆ. ಅದ್ ಬಿಡಿ ಮೀನಕ್ಕ, ನೀವು ಮೊಗ್ಗಿನ ಜಡೆ ಹಾಕ್ತಿರಲ್ಲ, ಅದ್ರಲ್ಲಿ ಈ ಪೇಪರ್ ಚಿಟ್ಸ್ ಮಡಿಕಳಕ್ಕೆ ಸ್ವಲ್ಪ ಜಾಗ ಇರ್ಲಿ, ಬುಕ್ಕಲ್ಲಿರೋ ಎಲ್ಲಾ ಹಳೆನೂವೆ ನನ್ ಜಡೆಲೇ ಇರ್ಬೇಕು ಆಯ್ತಾ ಅಂತ ಲಲಿತಾ ಹೇಳ್ತಾಳೆ. ಅದನ್ನ ಕೇಳಿ ಶಾಂತಿ ಶಾಕ್ ಆಗ್ತಾಳೆ. ನಮ್ ಮನೇಲಿ ಫುಲ್ಲು ಬಲವಂತ, ನಾನ್ BA ಪಾಸ್ ಮಾಡಿದ್ರೆ ನನ್ನ ಆಸೆ ಪಡೋ ಹುಡುಗನೇ ಸಿಗ್ತಾನೆ ಅಂತ ಲಲಿತಾ ಹೇಳ್ತಾಳೆ. ಆಗ ಸೂರ್ಯ ಜೈನ ಕರ್ಕೊಂಡು ಮನೆ ಒಳಗಡೆ ಬರ್ತಾನೆ. ತುಂಬಾ ಥ್ಯಾಂಕ್ಸ್ ಸೂರ್ಯ ಅವ್ರೆ, ನಿಮ್ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ ಅಂತ ಜೈ ಹೇಳ್ತಾನೆ. ಇರ್ಲಿ ಸರ್, ಪರವಾಗಿಲ್ಲ ಬಿಡಿ ಅಂತ ಸೂರ್ಯ ಹೇಳ್ತಾನೆ. ಆಗ ಲಲಿತಾ ಜೈನ ನೋಡಿ,
ಡ್ರೀಮ್ ಬಾಯ್ 21 ಸಲ ನನ್ ಕನ್ಸಲ್ ಬಂದಿರೋರು ಅಂತ ಲಲಿತಾ ಹೇಳ್ತಾಳೆ. ಓಯ್ ಯಾರ್ ನೀವು ಅಂತ ಜೈ ಕೇಳ್ತಾನೆ. ನಿಮ್ಮನ್ನ ಕೈ ಹಿಡಿಯೋಳು 7 ಹೆಜ್ಜೆ ಜೊತೆಲ್ ಸುತ್ತವಳು ಅಂತ ಲಲಿತಾ ಹೇಳ್ತಾಳೆ. ನಿನ್ಗೆಲ್ಲ ತಲೆಗಿಲೆ ಕೆಟ್ಟಿದೆ ಅನ್ಸುತ್ತೆ. ಸೂರ್ಯ ಅವ್ರೆ ನಾನೇನ್ ಬರ್ತೀನಿ ಅಂತ ಹೇಳಿ ಜೈ ಅಲ್ಲಿಂದ ಹೊರಟೋಗ್ತಾನೆ. ಆಗ ಲಲಿತಾ ಕೂಡ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಏನಮ್ಮ ಇದು, ಹಾರ ಕೇಳಿದ್ರಿ, ಕಾಫಿನೂ ಕೇಳಿದ್ರಿ, ಈಗ ಸುಮ್ನೆ ಹೋಗ್ತಾ ಇದ್ದೀರಲ್ಲ ಅಂತ ಮೀನಾ ಕೇಳ್ತಾಳೆ. ಸುಮ್ನೆ ಅಲ್ಲ, ಮದ್ವೆ ಆಗದೆ ಕೊಯ್ತಾ ಇದೀನಿ ಅಂತ ಲಲಿತಾ ಹೇಳ್ತಾಳೆ. ಆ ಮದ್ವೆನಾ ಅಂತ ಶಾಂತಿ ಕೇಳ್ತಾಳೆ. ಹೌದು ಅಂತ ಲಲಿತಾ ಹೇಳ್ತಾಳೆ. ಏನ್ ತಾಯಿ ಇದು, ತುಂಬಾ ಕುತೂಹಲ ಹುಟ್ಟಿಸ್ತಾ ಇದ್ಯಾ, ಅದೇನು ಅಂತ ಸರಿಯಾಗಿ ಹೇಳಮ್ಮ ಅಂತ ರಂಗನಾಥ್ ಕೇಳ್ತಾರೆ. ಹೇಳ್ಬಿಟ್ರೆ ಚೆನ್ನಾಗಿರಲ್ಲ ಯಜಮಾನ್ರೆ, ಎಲ್ಲಾ ನೋಡ್ಬಿಟ್ಟು ಎಂಜಾಯ್ ಮಾಡಿ, ಓಕೆನಾ, ಬಾಯ್, ನಾನಿನ್ ಬರ್ತೀನಿ ಅಂತ ಹೇಳಿ ಲಲಿತಾ ಅಲ್ಲಿಂದ ಹೊರಟೋಗ್ತಾಳೆ.